ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲೊಂದು ಮಹತ್ವದ ದಿನ. ನಾಳೆಗೆ ಅವರು ಅಧಿಕಾರದಲ್ಲಿ 2792 ದಿನಗಳನ್ನು ಪೂರೈಸುತ್ತಾರೆ. ಮುಖ್ಯಮಂತ್ರಿಯಾಗಿ 2792 ದಿನಗಳನ್ನು ಪೂರೈಸುವ ಮೂಲಕ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟುತ್ತಾರೆ. ನಾಡಿದ್ದಿಗೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗುತ್ತೆ. ದೇವರಾಜ ಅರಸು ಅವರು 2 ಸಲ ರಾಜ್ಯದ ಮುಖ್ಯಮಂತ್ರಿ ಆದರು. 7 ವರ್ಷ 239 ದಿನ ಅವರು ಮುಖ್ಯಮಂತ್ರಿ ಆಗಿದ್ರು, ಒಟ್ಟಾರೆ 2 ಅವಧಿ ಸೇರಿಸಿ. ಸಿದ್ದರಾಮಯ್ಯನವರು ಇವತ್ತಿಗೆ 7 ವರ್ಷ 238 ದಿನ ಪೂರೈಸಿದ್ದಾರೆ. ನಾಳೆಗೆ ದಾಖಲೆ ಸರಿಯಾಗುತ್ತೆ. ನಿಜಲಿಂಗಪ್ಪನವರು 7 ವರ್ಷ 175 ದಿನ ಪೂರೈಸಿದ್ರು. ರಾಮಕೃಷ್ಣ ಹೆಗಡೆ ಅವರು 5 ವರ್ಷ 216 ದಿನ. ಈ 4 ಜನ 2 ಸಲ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿದ್ರು. ಯಡಿಯೂರಪ್ಪನವರು 4 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಒಟ್ಟು 5 ವರ್ಷ 82 ದಿನ ಅವರು 365 ದಿನದ 1 ವರ್ಷ ಲೆಕ್ಕದಲ್ಲಿ. ಸಿದ್ದರಾಮಯ್ಯನವರು ನಾಳೆ ದೇವರಾಜ ಅರಸು ದಾಖಲೆಯನ್ನ ಸರಿಗಟ್ಟುತ್ತಾರೆ. ನಾಡಿದ್ದು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಹೊಸ ದಾಖಲೆ ಇರುತ್ತೆ. ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿನಲ್ಲಿ ಮಾತಾಡೋದು. ನಾನು ದೇವರಾಜ ಅರಸು ಇಬ್ರು ಒಂದೇ ಜಿಲ್ಲೆಯವರು, ನನಗೂ ಅವ್ರಿಗೂ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಸನ್ನಿವೇಶ ಬಂತು, ಆದ್ರಿಂದ ಇಲ್ಲಿವರೆಗೂ ಮುಂದುವರೆದಿದ್ದೀನಿ. ದಾಖಲೆಗಳು ಇರೋದೇ ಮುರಿಯೋದಕ್ಕಲ್ವಾ ಅಂತ. ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನಿರೀಕ್ಷೆನೇ ಮಾಡಿರಲಿಲ್ಲ. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಲೂ ಇಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿರಲಿಲ್ಲ. MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳಿಗೆ ಗೆದ್ದಿದ್ದೀನಿ. ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್. ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ದೇವರಾಜ ಅರಸು. ಸನ್ನಿವೇಶ ಬಂತು, ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ. ಜನರ ಆಶೀರ್ವಾದ ಇತ್ತು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಆ ಕಾಲ ಬೇರೆ ರಾಜಕಾರಣ, ಈ ಕಾಲ ಬೇರೆ. ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತವೆ. ಅವತ್ತು ಈಗ ನಾನು 83ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿರುವಾಗ, ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು. ಈಗ ಇವರು ಯಾರು
ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ ರೂಟ್ ಈಗ ಮಾಡ್ಲಿಲ್ವಾ? ಮೈಸೂರು ಭಾಗದಿಲ್ಲ ವಿರಾಟ್ ಕೊಹ್ಲಿ ಕಾಣ್ತಾ ಇಲ್ವಲ್ಲ, ವಿರಾಟ್ ಕೊಹ್ಲಿ ಇಲ್ವಲ್ಲ. ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಯಾವುದೇ ಸಂಭ್ರಮಾಚರಣೆ ಬೇಡ ಅನ್ನುವ ಕಾನ್ಶಿಯಸ್ ಕಾಲ್ ತೆಗೆದುಕೊಳ್ಳಲಾಗಿದೆ. ಕುರ್ಚಿ ಸಂಘರ್ಷದ ಚರ್ಚೆಯ ಮಧ್ಯದಲ್ಲಿ ಸಂಭ್ರಮಾಚರಣೆಗಳನ್ನೆಲ್ಲ ಮಾಡಿ ಅನಗತ್ಯ ಗೊಂದಲ ಸೃಷ್ಟಿಸುವುದು ಬೇಡ ಅಂತ. ಸೊ ನಾಳೆ ಪೂರ್ವ ನಿಗದಿತ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳ ಭಾಗಿಯಾಗ್ತಾರೆ. ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡೋದು, ಕೊಡುಗೆಗಳನ್ನು ಘೋಷಣೆ ಮಾಡೋದು ಆ ಥರದ್ದೇನೂ ಇಲ್ಲ. ಮೈಸೂರಿನಲ್ಲಿರ್ತಾರೆ, ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಈ ಮಧ್ಯೆ ಜನವರಿ 10ರ ನಂತರ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಭೆಗಳನ್ನ ಆರಂಭಿಸ್ತಾರೆ ಅಂತ ಸುದ್ದಿ. ಡಿ.ಕೆ. ಶಿವಕುಮಾರ್ ಬಣ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ನೋಡಬೇಕು. ಈ ಸಲ ಮುಖ್ಯಮಂತ್ರಿಗಳ ಬಜೆಟ್ ಮಂಡಿಸಿದರೆ 16 ಬಜೆಟ್ ಮಂಡಿಸಿದಂಗಾಗತ್ತೆ. ಈ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡುತ್ತಾರೆ. ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳು, ಚರ್ಚೆಗಳು ಮತ್ತೆ ಮತ್ತೆ ಬೇಡ ಅಂತ. ನಾನು ಸಿಎಂ ರೇಸ್ನಲ್ಲೂ ಇಲ್ಲ, ಅಧಿಕಾರ ಹಂಚಿಕೆ ನಿರ್ಧರಿಸುವ ಸ್ಥಾನದಲ್ಲೂ ಇಲ್ಲ ಅಂದ್ರು. ನಾವೆಲ್ಲ ಹೇಳಿದ್ವಿ ಹಂಗೆ ಆ ಥರ ಯಾವುದು ಇಲ್ಲ, ನಮ್ಮ ಹಂತಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದೀವಿ. ಅಲ್ಲ, ಬಜೆಟ್ ಅಂತ ಆ ಥರ ಚಾನ್ಸಸ್ ಇದೆಯಾ? ಈಗ ಸಿಎಂ ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು. ಇಲ್ಲ ನಾವು ರೇಸ್ನಲ್ಲಿಲ್ಲ, ನಾವು ರೇಸ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಇಲ್ಲ ಆ ಥರ ಇಲ್ಲವೇ ಇಲ್ಲ. ಬರ್ಲಿ, ಇನ್ನು ಹತ್ತಿರ ಬರ್ಲಿ, ಅವಾಗ ಹೇಳಿ. ಈಗ ಇನ್ನೂ ದೂರ ಇದೆಯಲ್ಲ 28 ಕೂಡ. ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರಂತ ಇಲ್ಲ. ನಿರ್ಣಯ ತೊಳೋ ಜಾಗದಾಗ ನಾವಿಲ್ರಲ್ಲ, ಡಿಸಿಷನ್ ತೊಳೋ ಜಾಗದಾಗ ನಾವಿಲ್ಲ. ಇರ್ಬೋದು, ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಳೋದಿಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಹುನಿರೀಕ್ಷಿತ ದೆಹಲಿ ಭೇಟಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾಯಕತ್ವ ಬದಲಾವಣೆಯ ಚರ್ಚೆ ಮಾಡುವುದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದಕ್ಕೊಂದು ಸಭೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯದಲ್ಲಿ ನಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ದೆಹಲಿಯಿಂದ ಫೀಲರ್ಸ್ಗಳೇನು ಬರ್ತಾ ಇದೆ? ಅಜಿತ್ ನೋಡಿ, ಡೆಲ್ಲಿಯಲ್ಲಿ ನೋಡಿದಾಗ ಕೆ ಸಿ ವೇಣುಗೋಪಾಲ್ ಇಸ್ ಆಕ್ಯುಪೈಡ್ ಇನ್ ಕೇರಳ. ಎಸ್. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯನವರೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಗ್ಗೆ ರಾಹುಲ್ ಗಾಂಧಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಬಂದರು. ಅವರು ಸ್ವಲ್ಪ ಡಿ.ಕೆ. ಶಿವಕುಮಾರ್ ಪರವಾಗಿದ್ದಾರೆ ಅಂತ. ಎಸ್. ಆಗಿನಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಪೂರ್ತಿ ನ್ಯೂಟ್ರಲ್ ಆಗಿದ್ದಾರೆ. ಅವರು ಎಲ್ಲೂ ಕರ್ನಾಟಕದ ವಿಷಯಗಳ ಬಗ್ಗೆ ತಲೆ ಹಾಕ್ತಿಲ್ಲ. ರಾಹುಲ್ ಗಾಂಧಿ ಇಲ್ಲಿಯವರೆಗೂ ಕೂಡ ಕರ್ನಾಟಕದ ವಿಷಯದ ಬಗ್ಗೆ ಏನನ್ನೂ ಚರ್ಚೆ ಯಾರ ಜೊತೆನೂ ಮಾಡ್ತಾ ಇಲ್ಲ. ಇದು ನಡೀತಾ ಇರತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ನಾನಾ ರೀತಿಯ ಪ್ರಯತ್ನಗಳನ್ನು ಸ್ಯಾಮ್ ಪಿತ್ರೋಡಾ ಮೂಲಕ, ಸೋನಿಯಾ ಗಾಂಧಿ ಕುಟುಂಬದ ಆಪ್ತರ ಹೊಟ್ಲಿಯರೆಲ್ಲ ಇದ್ದಾರೆ, ಅವರನ್ನು ಭೇಟಿಯಾಗೋದ್ರು, ಅವರೆಲ್ಲರಿಂದ ಒಂದು ಒತ್ತಡವನ್ನು ಗಾಂಧಿ ಕುಟುಂಬದ ಮೇಲೆ ಹಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಿಯಾಕ್ಷನ್, ಅಂದರೆ ಇಲ್ಲ ಈಗ ಮಾಡೋಣ, ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಅಥವಾ ಇನ್ನೊಂದು 6 ತಿಂಗಳು ಬಿಟ್ಟು ಮಾಡೋಣ, ಯಾವುದನ್ನೂ ಕೂಡ ರಾಹುಲ್ ಗಾಂಧಿ
ಸ್ಪಿಲ್ ದ ಬೀನ್ಸ್ ಅಂತ ಏನು ಕರೀತಾರೆ ಆ ಬಗ್ಗೆ ಯಾವುದೇ ಪ್ರತಿಕ್ರಿಯೆನ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಕೊಟ್ಟಿಲ್ಲ. ಯಾಕೆ ನನಗನ್ಸುತ್ತೆ, ಒಂದು ಕಾಂಗ್ರೆಸ್ ಹೈಕಮಾಂಡ್ ನಿಶ್ಚಿತವಾಗಿ ಜನವರಿ 6ರ ಒಂದು ವೇಟನ್ನು ಮಾಡ್ತಾ ಇತ್ತು. ಯಾಕಂದರೆ ದೇವರಾಜ ಅರಸರ ದಾಖಲೆಯನ್ನು ಮುಂದೆ ಹೋಗ್ತಕ್ಕಂಥ ಒಂದು ಸಿದ್ದರಾಮಯ್ಯನವ್ರಿಗೆ ಅವಕಾಶ ಸಿಕ್ಕಾಗ ಯಾವ ಹೈಕಮಾಂಡ್ ಅದನ್ನು ನಿರಾಕರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ಲೈಕ್ ಮೋರ್, ನೀವು ಟೆಸ್ಟ್ ಮ್ಯಾಚನ್ನು ಡಿಕ್ಲೇರ್ ಮಾಡಿಕೊಳ್ಳುವಾಗ ಅನೇಕ ಬಾರಿ ನಾವು ನೋಡಿದ್ದೀವಿ, ತೆಂಡೂಲ್ಕರ್ 100 ಆಗಲಿ, ದ್ರಾವಿಡ್ ಬಿಟ್ಟು ಬೇರೆಯವ್ರದ್ದೆಲ್ಲ 100 ಆಗಲಿ ಅಂತ ಕಾಯ್ತಾ ಇದ್ರು. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ನಾಳೆ ಬಜೆಟ್ ಬಗ್ಗೆ ಏನು ಹೈಕಮಾಂಡ್ ಮಾಡುತ್ತೆ, ಡಿ ಕೆ ಶಿವಕುಮಾರ್ ಏನು ಒತ್ತಡವನ್ನು ಹಾಕ್ತಾರೆ, ಇವೆಲ್ಲವೂ ಕೂಡ ಮುಂದಿನ ಸಂಗತಿಗಳು ಅಂತ ನನಗನ್ಸುತ್ತೆ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಾರ್ಟಿ ರೌಂಡ್ಸ್, ಬಿಕಾಸ್ ವಿ ಆರ್ ಪಾಲಿಟಿಕ್ಸನ್ನೇ ಚರ್ಚೆ ಮಾಡ್ತಕ್ಕಂಥ ನಮ್ಮ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಹೇಳಬೇಕು. ಯಾಕಂದರೆ ಯಾವುದೇ ಒಬ್ಬ ರಾಜಕಾರಣಿಗೆ ಈ ಒಂದು ದಾಖಲೆಯನ್ನು ಮಾಡೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಠಿಣವಾದ ಕೆಲಸ. ಆವಾಗಿನ ಕಾಲದ ಪಾಲಿಟಿಕ್ಸ್ ಬೇರೆ, ಈಗಿನ ಕಾಲದ ಪಾಲಿಟಿಕ್ಸ್ ಬೇರೆ. ಅದು ಕರ್ನಾಟಕದಲ್ಲಿ. ಯಾಕಂದರೆ ಕರ್ನಾಟಕದಲ್ಲಿ 5 ವರ್ಷದಲ್ಲಿ 2-3 ಮುಖ್ಯಮಂತ್ರಿಗಳನ್ನು ಕಾಣುವ ರಾಜ್ಯ ನಮ್ಮದು. ಜೊತೆಗೆ ಒಮ್ಮೆ ಬಂದವರು ಇನ್ನೊಮ್ಮೆ ಬರಲ್ಲ ಅಂತಕ್ಕಂಥ ಒಂದು ರಾಜ್ಯ ನಮ್ಮದು. ಅಂಥ ಪರಿಸ್ಥಿತಿಯಲ್ಲಿ 7.5 ವರ್ಷಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಒಂದು ಸಾಧಾರಣವಾಗಿರ್ತಕ್ಕಂಥ ಫೀಟ್ ಅಲ್ಲ. ಕರೆಕ್ಟ್. ಬಟ್ ಅದು 10 ವರ್ಷ ಮಾಡ್ತಾರ, 10 ವರ್ಷ ಮಾಡಲ್ಲ ಅನ್ನೋದು ರಾಜ್ಯದ ರಾಜಕಾರಣದ ಮೇಲೆ ಬೇರೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.